Hello friends, welcome back to my YouTube channel. ಹೊರಗಡೆ ಹೋಗ್ತಾ ಇದೀವಿ ಮೂವಿ ನೋಡೋಕ್ಕೆ ಕಾಂತಾರಾಗೆ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಬರೋಣ, ನೋಡ್ಕೊ ಬರೋಣ. ಈಗ ಕಾಂತಾರ ಮೂವಿ ನಿನ್ನ ಸೆಕೆಂಡ್ ಟೈಮ್ ಅಲ್ಲ, ಸ್ಟೋರಿ ಮಾತ್ರ ಹೇಳಲ್ಲ. ಹೆಂಗಿತ್ತು ಮೂವಿ? ಸಖತ್ತಾಗಿತ್ತು. ಫ್ರೆಂಡ್ಸ್, ನಾನು ಮದುವೆ ಆದಮೇಲೆ ಫಸ್ಟ್ ಮೂವಿ ನೋಡಿದ್ದೆ ಕಾಂತಾರ. ಈ ಕಾಂತಾರ 2 ನೋಡಿದ್ವಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆ್ಯಕ್ಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ. ಹಾಗೆ ನೋಡಿಕೊಂಡು ಹಾಗೆ MG ರೋಡೆಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಊಟಕ್ಕೆ ಎಲ್ಲೂ ಹೋಗಲಿಲ್ಲ ಫ್ರೆಂಡ್ಸ್, ಲಂಚ್ಗೆ ಇಲ್ಲೇ ಬಂದ್ವಿ. ಶೌರ್ಯನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ. ಅವ್ನು ಮೂವಿಲಿ ಇರಲ್ಲ ಅಂತ, ಈ ಸೌಂಡು ಎಲ್ಲ ಜಾಸ್ತಿ ಇತ್ತಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಿಲ್ಲ. ಈಗ ನೆಕ್ಸ್ಟ್ ಊಟ ಮಾಡಬೇಕು. ಓಕೆ, ತಿಂತೀರಾ ನೀವು? ಪೀಝಾ ತಿಂತೀರಾ ಮಗನೇ? ಅನ್ನ ಸಾಂಬಾರು ತಿನ್ನೋದ್ರೆ ಆಗಲ್ಲ, ಅನ್ನ ಸಾಂಬಾರು ಆಗಲ್ಲ, ಇದೆಲ್ಲ ಆಗ್ಬಿಡ್ತದೆ. ಆದರೆ ಇವತ್ತು ದೇವಲೋಕನೇ ನಿನ್ನ ಅಡ್ರೆಸ್ ಏನೋ ಬೆಳ್ಳುಳ್ಳಿ ಚಿಕನ್ ರೆಸಿಪಿ ಮಾಡ್ತಿದ್ದೀನಿ. ಎಷ್ಟು ಅಂದರೆ 20 ಮಿನಿಟ್ಸಲ್ಲಿ ಬೇಗ ಆಗೋಗುತ್ತೆ. ಜಾಸ್ತಿ ಪದಾರ್ಥನೂ ಬೇಕಾಗಿಲ್ಲ, ಇಷ್ಟೇ ಬೇಕಾಗಿರೋದು: ಚಿಕನ್ನು, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಆಗಲೇ ಬೆಳ್ಳುಳ್ಳಿ 2 ಗಡ್ಡೆ ಬಿಡಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ 1 ಸ್ಪೂನ್ ಅಷ್ಟು. ಪ್ಲಸ್ ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕಬೇಕು. ಖಾರ ಬೇಕು ಅಂತಂದರೆ 1.5 ಸ್ಪೂನ್ ಹಾಕ್ಕೊಳ್ಳಿ. ಖಾರ ಕಡಿಮೆ ಬೇಕು ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ. ನಾನು 1.5 ಅಷ್ಟು ಹಾಕಿಲ್ಲ. ಓಕೆ, ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಓಕೆ, ನೆಕ್ಸ್ಟು ರುಬ್ಕೊಂಡು ಬರೋಣ ಫ್ರೆಂಡ್ಸ್. ಈಗ ನೆಕ್ಸ್ಟು ರುಬ್ಕೊಂಡು ಬರಬೇಕು. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ರುಬ್ಕೋಬೇಕು. ನೀರು ಹಾಕ್ಬೇಡಿ, ಹಂಗೆ ರುಬ್ಕೊಳ್ಳಿ. ಕುಟಾಣಿದ್ರೆ ಅದರಲ್ಲೂ ಕುಟ್ಕೊಂಡು ರುಬ್ಕೊಳ್ಳಿ. ನಾನು ಮಿಕ್ಸಿಲೇ ರುಬ್ಕೊಂಡೆ. ನೆಕ್ಸ್ಟ್ ಫ್ರೆಂಡ್ಸ್, ಎಣ್ಣೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನು 1/2 kg ಚಿಕನ್ಗೆ ಮಾಡ್ತಿರೋದು. ನೀವೇನಾದರೂ 1 kg 1.5 kg ಮಾಡ್ತೀನಿ ಅಂತಂದರೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಡಬಲ್ ಹಾಕೊಂಡು ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರಿರಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕಿರ್ತೀರಲ್ವ, ಸ್ವಲ್ಪ ಹಾಕಿ, 1 ಸ್ಪೂನ್ ಹಾಕಿ ಸಾಕು. ಫ್ರೆಂಡ್ಸ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋವರೆಗೂ ಹುರಿರಿ, ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ.
ಫ್ರೆಂಡ್ಸ್ ಈಗ ಸ್ವಲ್ಪ ಚಿಕನ್ ಹಾಕೊಳ್ಳಿ. ಸ್ವಲ್ಪ ಚಿಕನ್ ಫ್ರೆಂಡ್ಸ್ ನಾನು ನಾರ್ಮಲಿ ವಿತ್ ಸ್ಕಿನ್ನೇ ತೊಗೊಳ್ಳೋದು. ನಿಮ್ಗೆ ಏನಾದರೂ ಸ್ಕಿನ್ ಇಷ್ಟ ಇಲ್ಲ ಅಂದರೆ ವಿತೌಟ್ ಸ್ಕಿನ್ ತೊಗೊಂಡು ಮಾಡಿಕೊಡಿ, ಚೆನ್ನಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಅರಿಶಿನ ಹಾಕೊಳ್ಳಿ ಸ್ವಲ್ಪ. ಸ್ವಲ್ಪ ಉಪ್ಪು. ಬೆಳ್ಳುಳ್ಳಿಗೆ ಹಾಕಿರ್ತೀರಲ್ಲ ರುಬ್ಬೋದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ತುಂಬ ನನಗೆ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನೆಕ್ಸ್ಟ್ ಅವ್ರ ಕೈಯಲ್ಲಿ ಮಾಡಿಸ್ತೀನಿ. ಇದು ನನ್ನ ಹೊಸ ರೆಸಿಪಿ. ಫ್ರೆಂಡ್ಸ್ ಈಗ 3 ಮಿನಿಟ್ಸ್ ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಹುರಿದಿದ್ದೀನಿ. ಇವಾಗ ಪೇಸ್ಟ್ ಹಾಕೊಳ್ಳೋಣ. ನೋಡಿದು ರುಬ್ಬೋದ್ಕಿಂತ ಕುಟಾಣಿಲಿ ಇದ್ರೆ ಕುಟ್ಟು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಕುಟಾಣಿ ಅಥವಾ ಒರಳು ಕಲ್ಲು ಕಲ್ಲು ಒರಳು ಕಲ್ಲಿದ್ರೆ ಬೆಟ್ರು. ನಮ್ಮದು ಕಲ್ಲಿದೆ, ಏನಾದರೂ ರುಬ್ಬದ ಏನಾದ್ರು ಒರಳು ಕಲ್ಲಿಲ್ಲ. ಇದಿದ್ರೆ ಚೆನ್ನಾಗಿದೆ. ಅಪ್ಪ ಅನುಶ್ವರ್ಯ ಶೌರ್ಯ ಚಿಕನ್ ಬೇಕಾ ನಿಮಗೆ? ಇರೇ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ಒಂದ್ಸಲ ಮಾಡಿದ್ರೆ ಚೆನ್ನಾಗಿತ್ತು ಟೇಸ್ಟ್ ಅಂತ ನಾನು ಒಂದ್ಸಲ ಟ್ರೈ ಮಾಡಿದ್ದೆ, ಸಖತ್ತಾಗಿತ್ತು. ಅದಕ್ಕೆ ನಿಮ್ಗೊಂದ್ಸಲ ಮಾಡಿ ತೋರಿಸೋಣ ಅಂತ. ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು ಇವತ್ತು. ಇವತ್ತು ಸೇಮ್ ಟೇಸ್ಟ್ ಇದೆಯಾ ಅಂತ ಹೇಳ್ಬಿಟ್ಟು. ಮುದ್ದೆಗೆ, ಚಪಾತಿಗೆ ಮತ್ತು ರೈಸ್ಗೆ. ಚಪಾತಿಗಂತೂ ಇನ್ನೂ ಬೆಸ್ಟ್. ಏನಿದು? ಗರಂ ಮಸಾಲ ಒಂದು ಸ್ಪೂನ್ ಹಾಕೋದು. ನಾನು ಚಿಕ್ಕ ಸ್ಪೂನ್. ಇದೇನು? ಧನಿಯಾ ಪೌಡರ್. ಓಕೆ. ನೆಕ್ಸ್ಟ್ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಿಜ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ? ಸ್ಮೆಲ್ ಚೆನ್ನಾಗಿದೆಲ್ಲ? ಚೆನ್ನಾಗಿದೆ. ಅದು ಎಕ್ಸಾಸ್ಟ್ ಫ್ಯಾನ್ ಹಾಕ್ಬಿಟ್ಟಿದ್ದೀವಲ್ಲ, ಸೊ ಸ್ಮೆಲ್ ಕಮ್ಮಿ ಆಗಿದೆ. ನೆಕ್ಸ್ಟ್ ಅವ್ರ ಕೈಲೇ ಟೇಸ್ಟ್ ಮಾಡಿಸೋದು ಮುದ್ದೆ ಜೊತೆ. ಫ್ರೆಂಡ್ಸ್ ನೋಡಿ ಈ ಕಲರ್ ಒಂದು 5 ಮಿನಿಟ್ಸ್ ಫ್ರೈ ಆಗಿ. ಫ್ರೆಂಡ್ಸ್ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಮುಚ್ಚಿಡೋಣ. ಅದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದ್ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀರು ಬಿಡಬೇಕು. ನೀರು ಬಿಡಬೇಕು. ಅದು ಸ್ವಲ್ಪ ನೀನು ಹೇಳ್ಬೋದಲ್ಲ? ಅಲ್ಲ ಬೇಬಿ, ಬೇಬಿ ಬನ್ನಿ. ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಫುಲ್ಲು ಸ್ಮೆಲ್ ಮಾತ್ರ ಫುಲ್ಲು ಗಮ್ಮಮ್ಮ. ಚಪಾತಿಗೆಲ್ಲ ಈ ಥರನೇ ಇದ್ರೆ ಗ್ರೇವಿ ಸರಿ, ಬಟ್ ರೈಸ್ಗೆ ಸ್ವಲ್ಪ ಗ್ರೇವಿ ಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರಾಗುತ್ತೆ. ಇದೇ ಜಾರ್ದ ಇರ್ತಲ್ಲ ಅದಕ್ಕೆ. ಫ್ರೆಂಡ್ಸ್ ಇದು ಇಬ್ಬರಿಗೆ ನಾವು ಮಾಡ್ತಿರೋದು. ನೀವೇನಾದರೂ ಸ್ವಲ್ಪ ಜಾಸ್ತಿ ಜನ ಮಾಡ್ತಿದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತಲ್ಲ ಕ್ವಾಂಟಿಟಿ ಎಷ್ಟು ಬೇಕು ಅಂತ. ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಮ್ಮದು ಚಿಕನ್ ಇವತ್ತು ಮುದ್ದೆ ಆ್ಯಂಡ್ ರೈಸ್. ಚಿಕನ್ ಸ್ಮೆಲ್ ಹೋಗ್ತಿದ್ದೀನಿ ಸ್ಟೇಜಲ್ಲಿ. ಕ್ರಾಸ್ ಚೆಕ್. ಫ್ರೆಂಡ್ಸ್ ಇವಾಗ ಒಂದು ಪೀಸ್ ಟೇಸ್ಟ್ ಮಾಡಿದ್ವಿ, ನಿಜ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸುಮ್ಮನೆ ಹೇಗಿದೆ ಚೆನ್ನಾಗಿದೆ. ನೀರು ಹಾಕಿದ್ದೀನಲ್ಲ, ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮುಗೀತು. ಕ್ಲೋಸ್ ಮಾಡಿ. ಓಕೆ ಫೈನ್ ಸ್ಟಾರ್ಟ್. ಫ್ರೆಂಡ್ಸ್ 3 to 4 ಮಿನಿಟ್ಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ.
ನೋಡಿ ಇಲ್ಲಿ ಸೈಡಲ್ಲಿ ಎಣ್ಣೆ ಬಿಟ್ಟಿದ್ರೆ ಆಗಿದೆ ಅಂತ ಅರ್ಥ. ಕಲರ್ ಮಾತ್ರ ಸಖತ್ತಾಗಿರುತ್ತೆ. ಸ್ಮೆಲ್ಲು ಕೂಡ ಚೆನ್ನಾಗಿದೆ. ನೀವು ಹೇಳಬೇಕು ಟೇಸ್ಟ್. ಬಟ್ ಓಕೆ ಫ್ರೆಂಡ್ಸ್, ರೆಡಿ. ಬಟ್ ಇಷ್ಟು ಗ್ರೇವಿ ಇಬ್ರಿಗೂ ಓಕೆ. ಹ್ಞೂ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಒಂದು ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಮಸಾಲೆ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡು ಉಪ್ಪು ಖಾರ ಎಕ್ಸ್ಟ್ರಾ ಹಾಕ್ಕೊಂಡು. ಓಕೆ, ಫೈನಲಿ ರೆಡಿ ಆಗಿದೆ. ಆಯ್ತಾ? ಮುದ್ದೆ ಜೊತೆ ರೈಸ್ ಜೊತೆ ಸರ್ವ್ ಮಾಡೋದು. ಆಫ್ ಮಾಡಿದ್ರಾ? ಓಕೆ. ಓಕೆ ನೋಡಿ ರೆಡಿ. ಈಗ ಸುಮಂತ್ಗೆ ಕೊಡೋಣ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಚಿಕನ್ ಮುದ್ದೆ ಹೇಗಿದೆ ಅಂತ ಕೇಳಿ. ನಿಜ ನಿಜ ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ನಿಜ ಬ್ಯಾಚುಲರ್ಸ್ಗೆಲ್ಲ ಆರಾಮಾಗಿ ಮಾಡ್ಕೋಬೋದು. ಅಷ್ಟೊಂದೇನು ಇಂಗ್ರೀಡಿಯೆಂಟ್ಸ್ ಇಲ್ಲ ಅನ್ಸುತ್ತೆ. ಇಲ್ಲ, ಕಡಿಮೆನೇ ಹಾಕಿರೋದು ನಾನು. ನೋಡಿ ಒಂದ್ಸಲ ಟ್ರೈ ಮಾಡಿ ಅಲ್ವಾ? ಕಡಿಮೆ ಕ್ವಾಂಟಿಟಿಗಳಂತೂ ಇನ್ನೂ ಚೆನ್ನಾಗಿ ಮಾಡ್ಬೋದು, ಹೌದಲ್ವಾ? ಓಕೆ, ಎಲ್ಲ ತಿನ್ಸು. ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ಚಿಕನ್ಗೆಲ್ಲ ಕರೆಕ್ಟಾಗಿ ಹಿಡಿದಿದೆ ಮಸಾಲೆ ಎಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಯಾವ ಥರ ಅಡುಗೆ ಏನಾದರೂ ರೆಸಿಪಿ ಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.